ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಜ್ಯೋತಿಷ್ಯದಲ್ಲಿ ಜಾತಕ ಅಂತ ಬರ್ತದೆ. ಜಾತಕ ಅಂತಂದರೆ ನಾವು ಹುಟ್ಟಿದಾಗ ನಭೋಮಂಡಲದಲ್ಲಿ ಈ ಆಕಾಶಕಾಯಗಳು ಯಾವ ಯಾವ ಸ್ಥಾನದಲ್ಲಿ ಇದ್ದವು ಅದನ್ನು ತಿಳಿಸುವಂಥ ಒಂದು ಚಿತ್ರ. ಪ್ರತಿ ಕ್ಷಣದಲ್ಲಿಯೂ ಕೂಡ ಗ್ರಹಗಳು ಚಲನೆಯಲ್ಲಿರ್ತವೆ. ಹೀಗಾಗಿ ಯಾವ ಕ್ಷಣದಲ್ಲೇ ನಾವು ಈ ಭೂಮಿಗೆ ಬಂದೆವೋ ಆ ಕ್ಷಣದಲ್ಲಿರುವಂಥ ಒಂದು ಚಿತ್ರವನ್ನಿಟ್ಟುಕೊಂಡು ನಮ್ಮ ಒಂದು ಜೀವನದ ಕರ್ಮಗಳನ್ನು ತಿಳಿಸುವಂಥ ಜ್ಯೋತಿಷದಲ್ಲಿ ಬರುವಂಥ ಇದು ಜಾತಕ ಅಥವಾ ಕುಂಡಲಿ ಅಂತ ಕರೀತಾರೆ. ಇಲ್ಲಿ ಈ ಇಡೀ ಜಾತಕವನ್ನು 360 ಡಿಗ್ರಿ ಮಾಡ್ತಾರೆ. ಅದರಲ್ಲಿ 12 ರಾಶಿಗಳು, 27 ನಕ್ಷತ್ರಗಳು ಹಾಗೂ 9 ಗ್ರಹಗಳನ್ನು ಕೂಡಿಸ್ತಾರೆ. 360 ಡಿಗ್ರಿಯನ್ನು 12 ರಾಶಿಗಳಾಗಿ ವಿಭಾಗ ಮಾಡಿದಾಗ ಅಲ್ಲಿ 30 ಡಿಗ್ರಿಗೆ ಒಂದು ರಾಶಿ ಆಗ್ತದೆ. ಅಲ್ಲಿ 27 ನಕ್ಷತ್ರಗಳನ್ನು ಕೂಡಿಸ್ಲಿಕ್ಕೆ ಆಗದೇ ಇರೋದರಿಂದ ಮತ್ತೆ ಆ ನಕ್ಷತ್ರಗಳನ್ನು 4 ಪಾದಗಳಾಗಿ ಭಾಗ ಮಾಡಿ ಅದನ್ನು ಪ್ರತಿಯೊಂದು ರಾಶಿಗೆ ಒಂದು ನಕ್ಷತ್ರದ 4 ಪಾದಗಳಂತೆ 9 ಪಾದಗಳನ್ನು ಒಂದೊಂದರಲ್ಲಿ ಹಾಕ್ತಾ ಬಂದಾಗ 108 ಪಾದಗಳಾಗ್ತವೆ. ಗ್ರಹಗಳು ತಮ್ಮ ಸ್ಥಿತಿಗನುಗುಣವಾಗಿ ಯಾವ ಯಾವ ರಾಶಿಯಲ್ಲಿ ಇರ್ತವೋ ಆ ಚಿತ್ರ ಅಲ್ಲಿ ಮೂಡಿ ಬರ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ಒಂದು ಜಾತಕವನ್ನು ಹೊಂದಿರಲೇಬೇಕು. ಅಂದಾಗ ಮಾತ್ರ ಆ ಜಾತಕದಿಂದ ಆ ವ್ಯಕ್ತಿಯ ಗುಣಲಕ್ಷಣಗಳನ್ನು, ಅವನ ಒಂದು ಕರ್ಮದ ಹಾದಿಯನ್ನು ಗುರುತಿಸಲಿಕ್ಕೆ ಸಹಜವಾಗಿ ನಮಗೆ ಜ್ಯೋತಿಷ್ಯರಿಗೆ ಅನುಕೂಲವಾಗ್ತದೆ. ಎಷ್ಟೋ ಜನ ಹೇಳ್ತಾರೆ, ನಾವು ಜಾತಕವನ್ನೇ ಬರೆಸಿಲ್ರಿ. ಜಾತಕವನ್ನು ಬರೆಸಿಲ್ಲ ಅಥವಾ ಜಾತಕ ಇಲ್ಲ ಅಂದಾಗ ಅದು ಜೀವನದಲ್ಲಿ ಅಡ್ರೆಸ್ ಇಲ್ಲದಂಥ ಮನೆ ಅಂತ ಹೇಳ್ತೀವಿ ನಾವು. ಅಲ್ಲಿ ನಮಗೆ ಯಾವ ಸಮಸ್ಯೆಗಳು ಯಾವ ರೀತಿಯಾಗಿ ಯಾವ ದಶೆಯಲ್ಲಿ ಉತ್ಪತ್ತಿ ಆಗ್ತಾ ಇವೆ ಅಂತ ಹೇಳೋದು ಕಷ್ಟ ಆಗ್ತದೆ. ಆದರೂ ಕೂಡ ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಸಮಾಧಾನ ಮಾಡಬೇಕು, ಸಹಾಯ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಕೆಲವೊಂದು ವಿಚಾರಗಳಲ್ಲಿ ಪ್ರಶ್ನಾಕುಂಡಲಿ ಅಥವಾ ಶಕುನಶಾಸ್ತ್ರ, ಹಾಗೆ ಕವಡೆಶಾಸ್ತ್ರ, ತಾಂಬೂಲಶಾಸ್ತ್ರ ಇತ್ಯಾದಿಗಳನ್ನು ಉಪಯೋಗಿಸಿ ಅವರಿಗೆ ಬಂದಿರುವಂಥ ಕರ್ಮವನ್ನು ತಿಳಿಸುವಂಥದ್ದು ಬರ್ತದೆ. ಮುಖ್ಯವಾಗಿ ಈ 9 ಗ್ರಹಗಳು ಅದರಲ್ಲಿ 2 ಬೆಳಕಿನ ಗ್ರಹಗಳು ಸೂರ್ಯ ಮತ್ತು ಚಂದ್ರ. ಉಳಿದ ಪಂಚತಾರಾ ಗ್ರಹಗಳಂದರೆ ಕುಜ, ಬುಧ, ಗುರು, ಶುಕ್ರ, ಶನಿ. ಇನ್ನು ಛಾಯಾಗ್ರಹಗಳು ಬಂದುಬಿಟ್ಟು ರಾಹು ಮತ್ತು ಕೇತು ಅಂತ ಹೇಳ್ತೇವೆ. ಇದರಲ್ಲಿ ರಾಹು ಮತ್ತು ಕೇತುಗಳಿಗೆ ಯಾವುದೇ ಸ್ವಂತ ಮನೆಗಳಿಲ್ಲ. ಆದರೆ ಉಳಿದ 7 ಗ್ರಹಗಳಿಗೆ ಈ 12 ರಾಶಿಗಳನ್ನು ಹಂಚಿಕೊಟ್ಟಿದ್ದಾರೆ. ಮೇಷ ಮತ್ತು ವೃಶ್ಚಿಕ ರಾಶಿಗೆ ಕುಜಾಧಿಪತಿ ಆಗ್ತಾನೆ. ವೃಷಭ ಮತ್ತು ತುಲಾ ರಾಶಿಗೆ ಶುಕ್ರಾಧಿಪತಿ ಆಗ್ತಾನೆ. ಮಿಥುನ ಮತ್ತು ಕನ್ಯಾ ರಾಶಿಗೆ ಬುಧಾಧಿಪತಿ ಆಗ್ತಾನೆ. ಕರ್ಕಾಟಕ ರಾಶಿಗೆ ಚಂದ್ರಾಧಿಪತಿ ಆಗ್ತಾನೆ. ಸಿಂಹ ರಾಶಿಗೆ ಸೂರ್ಯಾಧಿಪತಿ ಆಗ್ತಾನೆ. ಹಾಗೆ ಮೀನ ಮತ್ತು ಧನು ರಾಶಿಗಳಿಗೆ ಗುರು ಅಧಿಪತಿ ಆಗ್ತಾನೆ. ಮಕರ ಮತ್ತು ಕುಂಭಗಳಿಗೆ ಶನಿಶ್ಚರ ಅಧಿಪತಿ ಆಗ್ತಾನೆ. ಈ ರೀತಿಯಾಗಿ ಇವು ಅವರ ಸ್ವಂತ ಮನೆಗಳು ಅಂತ ಹೇಳ್ತೇವೆ. ಆ ಒಂದು ರಾಶಿಗನುಗುಣವಾಗಿ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಈ 12 ರಾಶಿಗಳನ್ನು 12 ಮನೆಗಳು ಅಂದಾಗ ಭಾವಗಳು ಅಂತ ಕೂಡ ಕರೀತಾರೆ. ಯಾವುದೇ ಒಂದು ಭಾವ ದೃಢವಾಗಿರ್ತದೆ, ಫಿಕ್ಸ್ ಆಗಿರ್ತದೆ. ಯಾವ ರೀತಿ ಅಂದರೆ, ಮೊದಲನೇ ಮನೆ ಯಾವಾಗಲೂ ತನುಭಾವ, 2ನೇ ಮನೆ ಧನಭಾವ, 3ನೇ ಮನೆ ಸಹಜ, 4ನೇ ಮನೆ ಸುಖಸ್ಥಾನ, 5ನೇ ಮನೆ ಸಂತಾನ ಅಥವಾ ಪುತ್ರಸ್ಥಾನ, 6ನೇ ಮನೆ ರೋಗ ಋಣ ಶತ್ರು,
ಏಳನೇ ಮನೆ ಕಳತ್ರ ಸ್ಥಾನ ಅಥವಾ ಪತಿಯ ಸಂಗಾತಿ ಪತ್ನಿ ಇವುಗಳನ್ನೆಲ್ಲ ನೋಡುವಂಥದ್ದು. 8ನೇ ಮನೆ ಆಯುಷ್ಯ ಸ್ಥಾನ. 9ನೇ ಮನೆ ಭಾಗ್ಯಸ್ಥಾನ, ಅದೃಷ್ಟ, ಧರ್ಮ. 10ನೇ ಮನೆ ಬಂದುಬಿಟ್ಟು ಕರ್ಮಸ್ಥಾನ. 11ನೇ ಮನೆ ಬಂದುಬಿಟ್ಟು ಲಾಭಸ್ಥಾನ. 12ನೇ ಮನೆ ಬಂದುಬಿಟ್ಟು ವ್ಯಯಸ್ಥಾನ. ಈ ರೀತಿಯಾಗಿ ಈ ಭಾವಗಳನ್ನು ಅಲ್ಲಿ ಗುರುತಿಸ್ತಾರೆ. ಈ ಭಾವಗಳು ಯಾವುದೇ ಲಗ್ನವಾಗಿದ್ದರೂ ಕೂಡ ಇದೇ ರೀತಿಯಾಗಿ ಅವು ಪರಿಗಣನೆಗೆ ಆಗ್ತವೆ. ಲಗ್ನ ಅಂದ್ರೆ ಏನು? ಹಾಗಾದರೆ ನೀವು ಹುಟ್ಟುವಾಗ ಏನಾಗ್ತದೆ ಅಂತಂದರೆ, ಪ್ರತಿ 2 ಗಂಟೆಗೊಮ್ಮೆ ಸೂರ್ಯೋದಯದಿಂದ ರಾಶಿಗಳು ತಿರುಗ್ತಾ ಇರ್ತವೆ. ರಾಶಿಗಳು ತಿರುಗ್ತವೆ ಅಂತಂದರೆ ಇಲ್ಲಿ ಭೂಮಿ ತಿರುಗೋದ್ರಿಂದ ಆ ರಾಶಿಗಳು ತಿರುಗಿದ ಹಾಗೆ ಕಾಣಿಸ್ತದೆ. ಅದರ ಅರ್ಥ ಏನಪ್ಪ ಅಂತಂದರೆ, ಉದಾಹರಣೆಗೆ 6 ಗಂಟೆಗೆ ಚೈತ್ರ ಮಾಸದಲ್ಲಿ ಸೂರ್ಯ ಎಲ್ಲಿರ್ತಾನಪ್ಪ ಅಂದರೆ ಮೇಷರಾಶಿಯಲ್ಲಿ ಇರ್ತಾನೆ. ಬೆಳಗ್ಗೆ 6 ಗಂಟೆಗೆ ಅಥವಾ 6:15 ಆ ಸೂರ್ಯೋದಯವನ್ನು ನೋಡ್ಕೋಬೇಕು. ಪ್ರಥಮ ಕಿರಣ ಅಥವಾ ಆ ಸೂರ್ಯ ದರ್ಶನ ಆಗೋದು ನಮಗೆ ಮೇಷರಾಶಿಯಲ್ಲಿ ಆಗ್ತದೆ. ಆಗ ಅಲ್ಲಿಂದ ಪ್ರತಿ 2 ಗಂಟೆಗೊಮ್ಮೆ ಸೂರ್ಯ ಮೇಲೆ ಏರ್ತಾ ಬರ್ತಾನೆ. ಹಾಗೆ ಬಂದಾಗ ಅಲ್ಲಿ ಕೆಳಗಡೆ ಆ ರಾಶಿಗಳು ಹಿಂದೆ ಹೋದ ಹಾಗೆ ಕಾಣಿಸ್ತದೆ. ಮೇಷ ಆದಮೇಲೆ ವೃಷಭ, ವೃಷಭ ಆದಮೇಲೆ ಮಿಥುನ, ಆ ಪೂರ್ವ ದಿಕ್ಕಿನಲ್ಲಿ ಕಾಣಿಸ್ತಾ ಬರ್ತಾ ಇರ್ತದೆ. ಸೂರ್ಯ ನೆತ್ತಿ ಮೇಲೆ ಇದ್ದಾಗ 12 ಗಂಟೆ ಆಗಿರ್ತದೆ. ಅಂದರೆ 2 ತಾಸಿಗೆ ಒಂದು ಲಗ್ನ ಅಂತ ಅಥವಾ ರಾಶಿ ಅಂತ ಹಿಡ್ಕೊಂಡು ಅವನು ಕೆಳಗಡೆ ಸೇರಿಸಿದಾಗ ಮೇಷದಿಂದ 2 ಗಂಟೆ ಹಾಕ್ತಾ ಬರ್ರಿ. ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ. 12 ಗಂಟೆಗೆ ಪೂರ್ವದಲ್ಲಿ ಕನ್ಯಾ ರಾಶಿ ಇರ್ತದೆ ಅಂತ ಅರ್ಥ. ಒಂದು ವೇಳೆ ಆ ಹೊತ್ತಿನಲ್ಲಿ ಯಾವುದಾದರೂ ಮಗು 12 ಗಂಟೆ ಸುಮಾರಿಗೆ ಹುಟ್ಟಿದರೆ ಅಲ್ಲಿ ಕನ್ಯಾ ಲಗ್ನ ಅಂತ ಹೇಳ್ತಾರೆ. ಇದರ ಅರ್ಥ, ಪೂರ್ವ ಕ್ಷಿತಿಜದಲ್ಲಿ ನೀವು ಹುಟ್ಟುವಾಗ ಯಾವ ರಾಶಿ ಉದಯವಾಗಿತ್ತೋ ಅದು ನಿಮ್ಮ ಲಗ್ನವಾಗಿ ಬರ್ತದೆ ಅಂತ ಅರ್ಥ. ಇದನ್ನು ಲಗ್ನ ಅಂತಾರೆ. ಇದು ಬಹಳ ಮುಖ್ಯವಾದದ್ದು. ಯಾಕಂದರೆ ಪ್ರತಿ 2 ಗಂಟೆಗೊಮ್ಮೆ ಇದು ಚಲಿಸ್ತಾ ಇರೋದ್ರಿಂದ ಬಹಳ ಕಮ್ಮಿ ಸ್ಪ್ಯಾನ್, ಅಂದರೆ ಕಡಿಮೆ ಅಂತರದ ಒಂದು ಅವಧಿಯಾಗಿದೆ. ಇನ್ನು ಹೆಚ್ಚಾಗಿ ಎಲ್ಲರೂ ರಾಶಿ ಅಂತ ಕೇಳ್ತಾರೆ. ಯಾವ ರಾಶಿಯಲ್ಲಿ ನಿಮ್ಮ ಚಂದ್ರ ಸ್ಥಿತನಾಗಿರ್ತಾನೋ ಅದೇ ನಿಮ್ಮ ರಾಶಿಯಾಗಿರ್ತದೆ. ಚಂದ್ರನಿರುವಂಥ ನಕ್ಷತ್ರ, ಯಾವ ನಕ್ಷತ್ರದಲ್ಲಿ ಚಂದ್ರ ಕುಳಿತಿರ್ತಾನೋ ಅದು ನಿಮ್ಮ ಜನ್ಮ ನಕ್ಷತ್ರವಾಗಿರುತ್ತದೆ. ಇವುಗಳನ್ನು ಸ್ವಲ್ಪ ನೀವು ತಿಳಿದುಕೊಳ್ಳ್ರಿ. ಮುಂದೆ ಇದರ ವಿಚಾರವಾಗಿ ಎಲ್ಲ ವಿಶ್ಲೇಷಣೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.